ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣದ ಹಿನ್ನೆಲೆ ಅವರ ಆಸ್ತಿ ಪಾಸ್ತಿಗಳು ಏನಿದ್ವು ಅನ್ನೋದರ ವಿವರಣೆಗಳು ಕೂಡ ಲಭ್ಯವಾಗ್ತಾ ಇದೆ. ಮೂರನೇ ವ್ಯಕ್ತಿ ಹೆಸರಲ್ಲಿ ಓಂ ಪ್ರಕಾಶ್ ಜಮೀನನ್ನ ಖರೀದಿ ಮಾಡಿದಂತಹ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಜೋಯಿಡಾ ಗಣೇಶಗುಡಿಯ ಬಾಡಗುಂದ ಗ್ರಾಮದಲ್ಲಿರುವಂತಹ ಜಮೀನನ್ನ ಇವರು ಖರೀದಿ ಮಾಡಿದ್ದಾರೆ. ಬೇನಾಮಿ ಹೆಸರಲ್ಲಿ ಸುಮಾರು 10 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರ ಆಪ್ತರೇ ಆಗಿದ್ದಂತಹ ಮೋಹನ್ ರಾಘವನ್ ಎಂಬುವರ ಹೆಸರಲ್ಲಿ ಈ 10 ಎಕರೆ ಜಮೀನನ್ನು ಅವರು ಖರೀದಿ ಮಾಡಿದ್ದಾರೆ. ಮೃತ ಓಂ ಪ್ರಕಾಶ್ ಆತ್ಮೀಯರಾಗಿದ್ದಂತಹ ಮೋಹನ್ ರಾಘವನ್, ಹಾಗಾಗಿ ಅವರ ಹೆಸರಲ್ಲಿ ಈ ಜಮೀನನ್ನು ಖರೀದಿ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಜೋಯಿಡಾ ಗಣೇಶಗುಡಿಯ ಬಾಡಗುಂದ ಗ್ರಾಮದಲ್ಲಿರುವಂತಹ ಜಮೀನದಾಗಿದೆ. ಅವರ ಹೆಸರಲ್ಲೇ ಅದನ್ನು ಖರೀದಿ ಮಾಡಿಲ್ಲ, ಬದಲಾಗಿ ಬೇರೆಯವರ ಹೆಸರಲ್ಲೇ ಬೇನಾಮಿಯಾಗಿ ಇದನ್ನು ಪರ್ಚೇಸ್ ಮಾಡಿರೋದು ಕೂಡ ಲಭ್ಯವಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಮಾಹಿತಿಗಳು ವಿವರಗಳು ಕೂಡ ಲಭ್ಯವಾಗಿರುವಂಥದ್ದು. ಅವರ ಮಕ್ಕಳು 3 ಜನ ಇಲ್ಲಿರೋ ಫಾರಿನಲ್ಲಿ ಒಬ್ಬರಿದ್ದಾರೆ, ಇನ್ನು ಉಳಿದ 2 ಮಕ್ಕಳು ಇಲ್ಲಿದ್ದಾರೆ. ಆದರೆ ಅವರ ಮಕ್ಕಳ ಹೆಸರಲ್ಲಿ, ಪತ್ನಿ ಹೆಸರಲ್ಲಿ ಅವರು ಈ ಆಸ್ತಿಯನ್ನು ಮಾಡಿಕೊಳ್ಳದೆ ಬದಲಾಗಿ ಅವರ ಆಪ್ತರೊಬ್ಬರ ಹೆಸರಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ರೀಸನ್ಸ್ ಕೂಡ ಹಲವಾರು ಇರುತ್ತೆ. ಅದನ್ನು ತೋರಿಸ್ಕೊಳ್ಬಾರ್ದು ಒಬ್ಬರ ಹೆಸರಲ್ಲಿ ಅನ್ನೋದಿರಬಹುದು, ಅಥವಾ ಬೇರೆ ಇಂಟೆನ್ಷನ್ ಏನಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇನಾಮಿಯಾಗಿ ಅವರ ಸ್ನೇಹಿತನ ಹೆಸರಲ್ಲಿ ಇದನ್ನು ಮಾಡಿರೋದು ಖಾತ್ರಿಯಾಗಿದೆ. 10 ಎಕರೆ ಜಾಗ ಜೋಯಿಡಾದ ಗಣೇಶಗುಡಿಯ ಬಾಡಗುಂದ ಗ್ರಾಮದಲ್ಲಿ ಖರೀದಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪೂರಕ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಇಡೀ ಅವರ ಆಸ್ತಿ ಬೆಂಗಳೂರಿನಲ್ಲಿಯೂ ಇದೆ, ಅವರ ಹುಟ್ಟೂರಿನಲ್ಲೂ ಕೂಡ ಇದೆ, ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಸ್ತಿ ಮಾಡಿದ್ದಾರೆ. ಕೆಲವು ಅವರ ಫ್ಯಾಮಿಲಿ ಹೆಸರಲ್ಲೇ ಇದೆ, ಇನ್ನು ಕೆಲವು ಓಂ ಪ್ರಕಾಶ್ ಅವರ ಹೆಸರಲ್ಲೇ ಇದೆ, ಇನ್ನು ಕೆಲವನ್ನ ಬೇನಾಮಿಯಾಗಿ ಅವರು ಮಾಡಿಕೊಂಡಿದ್ದಾರೆ ಅಂತ. ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಸಾಗರಿಂದ. ನವೀನ್, ಅವರು ಬೇನಾಮಿಯಾಗಿ ಆಸ್ತಿ ಮಾಡಿದ್ದಾರೆ, ಅದು 10 ಎಕರೆ ಬೇನಾಮಿ ರಾಘವನ್ ಅವರ ಹೆಸರಲ್ಲಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ರೀಸನ್ಸ್ ಏನಿರಬಹುದು? ರೀಸನ್ ಏನಂತಂದರೆ ವೈಯಕ್ತಿಕ ಕಾರಣ. ಯಾಕೆಂತಂದರೆ ಅವರ ಮಿಸ್ಸಸ್ ಏನಿದ್ದಾರೆ ಅವರು ಮೊದಲಿಂದನೂ ಕೂಡ ಇವರೊಂದಿಗೆ ಅಷ್ಟೊಂದು ಒಳ್ಳೆಯ ರೀತಿಯ ಸಂಬಂಧಗಳನ್ನು ಅವರ ಆಪ್ತರಿಂದ ಗೊತ್ತಾಗ್ತಾರೋ ಅಂತ. ಯಾಕೆಂತಂದರೆ ಅವರು ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ SP ಆಗಿದ್ದಗಳು ಕೂಡ ಪತ್ನಿಯರ ಒಂದು ಏನು ವರ್ತನೆ ಏನಿತ್ತು ಅದ್ರ ಬಗ್ಗೆ ಅವರು ಭಾಳ ಬೇಸರವನ್ನು ವ್ಯಕ್ತಪಡಿಸಿದ್ರು ಅನ್ನೋಂಥದ್ದು ಅವರ ಜೊತೆ ಕೆಲಸ ಮಾಡಿದಂತಹ ಪೊಲೀಸ್ನವರು ಹೇಳುವಂಥದ್ದು. ಇನ್ನು ಹೀಗಾಗಿ ಅವರು ಹೆಚ್ಚಾಗಿ ಅವರ ಸಹೋದರಿಯರ ಜೊತೆ ಹೆಚ್ಚು ಬಾಂಧವ್ಯವನ್ನು ಹೊಂದಿದ್ರು, ಮಗನ ಜೊತೆ ಬಾಂಧವ್ಯವನ್ನು ಹೊಂದಿದ್ರು. ಇದರ ನಂತರದಲ್ಲಿ ಜೋಯಿಡಾದಲ್ಲಿ ಏನು 2 ಕಡೆ, ಒಂದು ಜೋಯಿಡಾದಲ್ಲಿ ಗಣೇಶಗುಡಿಯ ಭಾಗದಲ್ಲಿ ಏನು 17 ಎಕರೆ ಜಮೀನನ್ನು ಮಾಡ್ತಾರೆ. ಆ 17 ಎಕರೆಯಲ್ಲಿ 7 ಎಕರೆಯನ್ನು ತಮ್ಮ ಮಗನ ಹೆಸರಲ್ಲೇ ಮಾಡ್ತಾರೆ. ಉಳಿದ ಏನು 10 ಎಕರೆ ಏನಿದೆ ಅದನ್ನು ತಮ್ಮ ಆಪ್ತ ಆಗಿರುವಂತಹ ಮೋಹನ್ ರಾಘವನ್ ಅವ್ರ ಜೊತೆ ಅವರ ಹೆಸರಿನಲ್ಲಿ ಮಾಡಿರುವಂಥದ್ದು. ಇದರಲ್ಲೇ ಗೊತ್ತಾಗ್ತದೆ ಮೊದಲಿನಿಂದಲೂ ಕೂಡ ಈ ಗಂಡ ಹೆಂಡತಿರ ಮಧ್ಯೆ ಏನು ವಿರಸ ಇತ್ತು ಅದು ಈಗ ಈ ಸಂದರ್ಭದಲ್ಲಿ ಅದು ಮುಗಿಲೆದ್ದಿರುವಂಥದ್ದಂತ ಇದು ಗೊತ್ತಾಗ್ತದೆ. ಯಾಕೆಂತಂದ್ರೆ ಜೋಯಿಡಾದಲ್ಲಿ ಅವರು ಕೇವಲ ಇದೊಂದೇ ಅಲ್ಲ, ಸುಮಾರು 30 ಎಕರೆಯಷ್ಟು ಬೇನಾಮಿ ಆಸ್ತಿ ಮಾಡಿರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅಧಿಕೃತವಾಗಿ ಈಗ 17 ಎಕರೆ ಒಂದು ಕಡೆ ಮತ್ತೆ 2 ಎಕರೆ 17 ಗುಂಟೆ ಒಂದು ಕಡೆ ಈಗ ಪತ್ತೆಯಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನವೀನ್ ಸಾಗರ್ ನಿಮ್ಮೆಲ್ಲ ಮಾಹಿತಿಗೆ.